ವರ್ಷ ಆಯಿತು. ಟೈಮ್ ಬಂದು 7:10 ಆಯಿತು. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಟೀ ಕುಡ್ದಿ ಅಂತ. 5:15 ಎದ್ದಿದ್ದೀನಿ. ಆ ಮದುವೆ ಮನೆ ಜಡ್ರು ಅಂತಾರೆ ನಮ್ಮಲ್ಲಿ. ಏನೋ ಒಂಥರ ಎದ್ದಿದ್ದೀನಿ, ಏನು ಮಾಡೋಕ್ಕೂ ಬೇಡ, ಹಂಗಾಗಿದೆ ನನಗೆ. ತಲೆನೂ ಬಾಚ್ಕೊಂಡಿಲ್ಲ. ಹಾಗೆ ವಿಡಿಯೋ ಶುರು ಮಾಡಿದೆ. ನಾನು ನೋಡ್ಕೊಂಡೇ ಇಲ್ಲ, ಈಗಲೇ ನೋಡ್ಕೊಂಡಿರೋದು. ತಲೆನಾರು ಸರಿ ಮಾಡ್ಕೊತೀನಿ. ಮಾಡೋಕ್ಕೆ ಹೋಗ್ಕೊಂಡು ಟೀ ಚೆಲ್ಕೊಂಡು ನಿನ್ನೆ ಭರ್ತಿ ಮಳೆ ಬಂದಿದೆ. ಮಳೆ ಅಂದರೆ ಆ ಥರ ಮಳೆ. ಆಶಾ ಸಿಕ್ಕಿದ್ಲು, ಬಂದಿದ್ಲ. ಅವಳು ಹೇಳ್ತಾ ಇದ್ಲು ಆನೆಕಲ್ಲೆಲ್ಲ ಬಿದ್ದಿತ್ತಂತೆ, ಅವರು ಕಾರಿನ ಗ್ಲಾಸೇ ಒಡೆದೋಗುತ್ತೆ ಅಂತ ಅಂದ್ಕೊಂಡ್ವಿ ಕಣ್ರಿ. ಆ ಥರ ಮಳೆ ಬಂತು ಅಂತ ಹೇಳಿದ್ಲು. ಊಟ ತುಂಬ ಚೆನ್ನಾಗಿತ್ತು ನಿನ್ನೆ. ರಾತ್ರಿ ನಾವು ಬಂದಾಗ 11:30 ಆಗಿತ್ತು. 12 ಗಂಟೆ ಆಯಿತು ಎಲ್ಲ ಮುಗಿಸಿ ಮಲ್ಗಷ್ಟೊತ್ತಿಗೆ. ಬೆಳಗ್ಗೆ 5 ಗಂಟೆಗೆ ಹೇಳೋಣ ಅಂತ ನಮ್ಮ ಮನೆಯವರಿಗೆ ಅಲಾರಾಮ್ ಇಡಿ ಅಂದೆ. ಇಲ್ಲ ನಾನು ಎಬ್ಬಿಸ್ತೀನಿ ಅಂದ್ರೆ ಪಾಪ 5:15 ಎಬ್ಸಿದ್ರು. ನಂಗೆ ಹೇಳೋಕ್ಕೆ ಆಗ್ತಿಲ್ಲ. ಆಮೇಲೆ 5:15 ಎದ್ದು ಬಂದಿದ್ದೀನಿ. ಕೆಲಸನೇ ಆಗ್ತಿಲ್ಲ, ಏನೂ ಇಲ್ಲ, ಬರೀ ನೆಲ ಒರೆಸೋದು, ದೇವ್ರ ಪಾತ್ರೆ ತೊಳೆಯೋದು ಅಷ್ಟೇ. ಹಂಗೆ ಇದು ಏನದು ಹೂ ಕೊಯ್ಬೇಕು. ಹೂ ಕೊಯ್ದಿಲ್ಲ ಇನ್ನೂ. ನೆಲ ಎಲ್ಲ ಒರೆಸಿ ಆಯಿತು. ಅದೇ ಈಗ ಸ್ನಾನಕ್ಕೆ ಹೋಗ್ತೀನಿ. ಬಟ್ಟೆ ಒಂದು ಸ್ವಲ್ಪ ಇದ್ದಿವೆ, ನೆಲ ಒರೆಸಿರೋ ಬಟ್ಟೆ ಒಂದು ಸ್ವಲ್ಪ ವಾಶ್ ಮಾಡಿ ಸ್ನಾನಕ್ಕೆ ಹೋಗಿ ಹಾಗೆ ರೆಡಿ ಆಗೋದು. ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ತಿಂಡಿ ಏನೂ ಮಾಡೋದು ಬೇಡ ಅಂದ್ರಿ ಇವರು. ನಾನು ದೋಸೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಬೇಡ ಅಂದ್ರೆ. ಹಾಗಾಗಿ ತಿಂಡಿಗೆ ಇವತ್ತು ಅಲ್ಲಿಗೆ ಹೋಗ್ತೀವಿ. ಒಂದು ವಾರ ಆಯ್ತಲ್ವ ಮದುವೆ ಮನೆಗೆ ಹೋಗಿ ಮದುವೆ ಮನೆ ಊಟ ಅಂದರೆ ಬೇಡ ಆದ ಥರ ಆಗಿಬಿಟ್ಟಿದೆ. ನಿನ್ನೆ ನಾ ಸ್ನ್ಯಾಕ್ಸು ಏನೂ ತಿನ್ನಲಿಲ್ಲ. ಪಿಜ್ಜಾ ಇತ್ತಂತೆ, ಬರ್ಗರ್ ಇತ್ತಂತೆ, ನಿಪ್ಪಟ್ಟು ಮಸಾಲ ಇತ್ತಂತೆ. ನಾನು ಹೋದಳು ಶಾವಿಗೆ ಉಪ್ಪಿಟ್ಟು ತಿನ್ನೋಣ, ಲೇಟಾಗುತ್ತೆ ಊಟ ಅಂತ ಅಂದರು ಅಂತ ಹೋದ್ನಾ. ಶಾವಿಗೆ ಉಪ್ಪಿಟ್ಟು ತಿಂತಿದ್ದಂಗೆ ಕಾಫಿ ತೊಗೊಂಡಿದ್ದೀನಿ. ಕಾಫಿ ಕುಡಿಯೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಹಂಗೆ ಆಗ್ತಾಯಿದೆ. ಅದು ಅಪರೂಪಕ್ಕೆ 1 ದಿನ 2 ದಿನ ಊಟ ಮಾಡಿದ್ರೆ ಚೆಂದ. ನೋಡಿ, ದಿನ ಊಟ ಮಾಡಿದ್ರೆ ಹಿಂಗೇನೆ. ಇವತ್ತು ಹೋಗೋಕ್ಕೂ ಬೇಡ, ಬಿಡೋಕ್ಕೂ ಬೇಡ, ಆ ಥರ ಆಗ್ತಾಯಿದೆ. ಉತ್ಸಾಹನೇ ಇಲ್ಲ ನನ್ನಲ್ಲಿ, ಹಂಗಾಗಿದೆ. ಟೀ ಕುಡ್ಕೊತೀನಿ. ಮತ್ತು ತಣ್ಣಗಾದರೆ ಚೆನ್ನಾಗಾಗಲ್ಲ. ರೆಡಿ ಆದಮೇಲೆ ತೋರಿಸ್ತೀನಿ. ಯಾಕಂದರೆ ಎಲ್ಲ ಕೆಲಸನೂ ಆಗಿದೆ. ದೇವರು ಹೂ ಒಂದು ಕೊಯ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಡ್ರೆಸ್ ಆಗಿ ಹೊರಡೋದು. 8:30 ಆಗುತ್ತೆ. ನಮ್ಮ ಮನೆಯವರು ಬರಬೇಕಲ್ಲ. ನಮ್ಮ ಮನೆಯವ್ರಿಗೆ ಭಾಳ ಖುಷಿಯಾಗಿದೆ ನಿನ್ನೆ ಮಳೆ ಬಂದಿದ್ದು. ಅವರಿಗೆ ಮಳೆ ಬೇಕಿತ್ತು. ಕೆಲಸದವ್ರು ಯಾರೂ ಇಲ್ವಾ, ತೋಟಕ್ಕೆ ನೀರು ನೋಡೋರು ಯಾರೂ ಇರಲಿಲ್ಲ ನಮಗೆ, ಹಂಗಾಗಿತ್ತು. ಈಗ ಅದೇ ಫೋನ್ ಮಾಡಿದ್ರು, ಖುಷಿ ಹತ್ಕಣೆ ಒಳಗೆ ಹೋಗಿ. ನಿನ್ನೆನೇ ಅಂದ್ರವರು, ತೋಟದ್ದು ಇವತ್ತು ಒಂಥರ ಇದು ನೋಟನೇ ಬೇರೆ ಥರ ಇರುತ್ತೆ ಮಳೆ ಬಂದಾಗ ಅಂತ ಹೇಳಿದ್ರು. ಅವ್ರಿಗೆ ಖುಷಿ ಆಯ್ತು ಇವತ್ತು. ನಾನು ಬೇಡ ಬಿಡ್ರಿ ಇವತ್ತು ಹೋಗೋದು ಅಂದಿದ್ದೆ. ಇಲ್ಲ, ತೋಟ ಹೋಗಿ ನೋಡ್ಕೊಂಡೇ ಬರೋದೇ ಸೈ ಅಂತ ಹೋದರು. ಪಂಪ್ ಆನ್ ಮಾಡು ಅಂತ ಹೇಳೋಗಿದ್ದಾರೆ. ಬಂದಮೇಲೆ ಮಾಡ್ತಾರೆ, ನಾ ಮಾಡೋಕ್ಕಲ್ಲ. ಈಗ ಟೀ ಕುಡ್ಕೊಂಡು ಸ್ನಾನ ಮಾಡಿ ರೆಡಿ ಆಗ್ತೀನಿ. ರೆಡಿ ಆಗ್ತಾ ಇದ್ದೀನಿ. ತಲೆ ಬಾಚ್ಕೊಳ್ತೀನಿ, ಬಾಚಿಗೆ ಕೊಟ್ಟಿರ್ತೀನಿ. ನಮ್ಮನೆ ರೆಡಿ ಆಗಿದ್ದಾರೆ. ಬರ್ರಿ ಸ್ವಲ್ಪ ಮ್ಯಾಚಿಂಗ್ ಆಗ್ತೀವ. ಎಲ್ಲರೂ ಗಂಡ ಹೆಂಡತಿ ಮ್ಯಾಚಿಂಗ್ ಮಾಡ್ಕೊಬರ್ತಾರೆ ಗೊತ್ತಾ. ನಾವೇ ಇಬ್ಬರು ಏನೂ ಇಲ್ಲ, ಹಂಗೇ ಹೋಗ್ತಾ ಇದ್ದೀವಿ. ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 8:45. ಇಲ್ಲೇ ಆಯಿತು. 9:30 ಆಗುತ್ತೆ. ಹೋಗೋದು 10 ಗಂಟೆ ಆಗುತ್ತೆ ಅಂತ. 10 ಗಂಟೆ ಆಗುತ್ತೆ. ತಲೆ ಒಂದು ಬಾಚ್ಕೊಂಡು ಹಣೆಗೊಂದು ಇಟ್ಕೊಂಡ್ರೆ ಮುಗೀತು ನನ್ನ ಕೆಲಸ. ಬ್ಲೌಸ್ ನಾನೇನು ಡಿಸೈನ್ ಮಾಡಿಸಿಲ್ಲ, ಅಂದರೆ ಬರೀ ಈ ಥರ ಮಾಡಿಸಿದ್ದೀನಿ ಅಷ್ಟೇ. ಇದು ಏನದು ಎಂಬ್ರಾಯ್ಡ್ರಿ ಏನೂ ಮಾಡಿಸಿಲ್ಲ, ಸುಮ್ಮನೆ ದುಡ್ಡು ಅದಕ್ಕೆ ಹಾಕೋದು ಅಂತ ಹೇಳಿ ಈ ಥರ. ಬಂದೆ. ಹಾಂ, ಅದೊಂದು ಒಯ್ರಿ ಕವರು. ಹಾಂ, ನೆಕ್ಲೆಸ್ ಒಂದು ಸ್ವಲ್ಪ ಸೊಟ್ಟಾದಂಗೆ ಅನ್ನಿಸ್ತಾ ಇದೆ. ಅದೇನೋ ಒಂದು ಇದಾಗಿದೆ. ಇಲ್ಲಿದೆ ನೋಡಿ, ಈ ಸ್ಕ್ರೂ ಇಲ್ಲಿ ಹೋಗಬೇಕಿತ್ತು. ಅದೇನೋ ಇದೊಂದು ವ್ಯತ್ಯಾಸ ಆಗಿದೆ. ನಮ್ಮಿಬ್ರಿಗೂ ಕಣ್ಣು ಕಾಣ್ತಾ ಇಲ್ಲ, ಹಾಗಾಗಿ ತೆಗೆದು ಹಾಕಿ ಮಾಡೋಕ್ಕೆ ಆಗ್ತಾಯಿಲ್ಲ. ಬಂದಮೇಲೆ ಒಂದಿನ ಹೋಗಿ ಅಲ್ಲೇ ಮಾಡಿಸ್ಕೊಂಬರೋಣ ಅಂತ ಅಂದ್ರೆ ಜ್ಯುವೆಲ್ರಿ ಶಾಪಲ್ಲೇ. ಹಾಗಾಗಿ ಸುಮ್ಮನೆ ಅದೇ ರೆಡಿಯಾಗಿ ಆಮೇಲೆ ಕಾರಲ್ಲಿ ಸಿಗ್ತೀನಿ. ಹಣೆಗಿಟ್ರೆ ಒಂದು ಲಕ್ಷಣ ನೋಡಿ. ಫುಲ್ ಈಗ ರೆಡಿ ಆಗಿದ್ದೀನಿ. ಇನ್ನು ಹೊರಡೋದೇನೆ. ಒಂದು ಸಲ ನಿಮಗೆ ತೋರಿಸ್ಬಿಡೋಣ ಅಂತ. ಪ್ರತಿದಿನ ಸೀರೆ ಉಟ್ಕೊಂಡಾಗ್ಲೂ ವಿಡಿಯೋ ಮಾಡಿ ತೋರಿಸ್ಬೇಕು ಅಂದ್ಕೊತಾ ಇದ್ದೆ. ಎಲ್ಲರೂ ಫೋಟೋ ತೆಗೆಸ್ಕೊತಾರೆ ಸೀರೆ ಉಟ್ಟಾಗೆಲ್ಲ. ನನಗೆ ಅದು ಅಭ್ಯಾಸನೇ ಇಲ್ಲ. ಈ ಸಲ ಒಂದು ಸ್ವಲ್ಪ ಫೋಟೋಸ್ನೂ ಕೂಡ ತೆಕ್ಕೊಂಡೆ. ಬ್ಲೌಸ್ ಚೆನ್ನಾಗಾಗಿತ್ತು, ಸ್ವಲ್ಪ ತೋಳು ಲೂಸ್ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಬಾಕಿ ಎಲ್ಲ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರಿಗೆ ಕೇಳೋದು, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ನಿನ್ನೆ ಹೇಳಿದ್ರು ಸಂಜೆ ರಿಸೆಪ್ಷನಿಗೆ ಹುಟ್ಟಿದ್ದಲ್ಲ, ಆ ಸೀರೆ ಅವ್ರಿಗೆ ಇಷ್ಟ ಆಯಿತು. ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು, ಚೆನ್ನಾಗಿ ಕಾಣ್ತಾ ಇದೆಯಾ ಇವತ್ತು ಅಂತ. ಗ್ರಾಮರ್ ಸರಿ ಮಾಡು ಅಂತ. ನಮ್ಮ ಕಾರಿಗೆ ಇದನ್ನು ಹಾಕಿದ್ರ, ನಾವು ಓಮಿನಿಲೇ ಓಡಾಡಿದ್ದಲ್ಲ, ಹಾಗಾಗಿ ನಾನಂದೆ ರೀ, ಹೆಣ್ಣಿನ ಕಡೆ ನಾವು ಹತ್ರದವ್ರು ಅಂತ ಗೊತ್ತಾಗಬೇಕಲ್ಲ, ನಮ್ಮ ಕಾರಿಗೆ ಅಂಟಿಸ್ಕೊಳ್ರಿ ಅದನ್ನು ಅಂತ ಅಂದೆ. ಅದು ಅಂಟ್ಸಕ್ಕೆ ಹೋಗಿದ್ದಾರೆ, ಕಿತ್ತಿದಾರಾ. ನಮ್ಮನೇಲಿ ಗಮ್ ಟೇಪು ಇಲ್ಲ. ಇಲ್ಲೆಲ್ಲರೂ ನಿಲ್ಲಿಸ್ದಾಗ ಗಮ್ ಟೇಪ್ ತೊಗೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ರಿ.
ಗಮ್ ಟೇಪ್ ತೊಗೊಂಡು ಅಂಟಿಸ್ರಿ ಅಂತ ಅದೆಲ್ಲ ಒಂಥರ ಚಂದ ಅಲ್ಲ. ಮದುವೆ ಮನೆ ಅಂದರೆ ಹತ್ರದವರು ಅಂದರೆ ಇದು ಸಿಗುತ್ತೆ, ಕಂಕಣ ಸಿಗುತ್ತೆ. ಪಾಪ ನಮಗೂ ಏನು ಮಾಡಿದ್ರು ಬಿಡದೆ ಕಂಕಣ ಕಟ್ಸಿದ್ರು ಅವರು. ಕಟ್ಸ್ಕೊಳ್ರಿ ಅಂತ. ನಂಗೆ ತುಂಬ ಇಷ್ಟ ಕಂಕಣ ಕಟ್ಕೊಳ್ಳೋದು ಅಂದರೆ. ಕಟ್ಸ್ಕೊಂಡಿದ್ದೆ ನಾನು. ಆಮೇಲೆ ಮನೆಗೆ ಬಂದು ನೆಕ್ಸ್ಟ್ ಡೇ ಅವತ್ತು ಶುಕ್ರವಾರ ಕಟ್ಟಿದ್ರು, ಶನಿವಾರ ಬಿಚ್ಚಿಗೆ ಹೂವಿನ ಗಿಡ ಕಟ್ಟಿದ್ವಿ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಹಾಲ್ಗಂಬ ಅಂತ ಇರುತ್ತಲ್ಲ ಅಲ್ಲಿ ಹಾಕ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತಲ್ಲ ಹಾಗೆ. ಹಸಿವಾಗಿಲ್ಲ ರೀ ನಮ್ಮನೆಯವ್ರಿಗೆ ಅಂದೆ ಒಂದು ಇಡ್ಲಿ ತಿಂದ್ರ. ನಮ್ಮನೆಯವರು ಹೋದವರು ಏನು ತೋಟದೊಳಗೆ ಇದ್ಬಿಟ್ರ ಖುಷಿಯಾಗಿ. ಮೋಟ್ರ್ ಯಾಕೋ ಆನ್ ಆಗಿಲ್ಲ ಅಂತೆ. ನಿನ್ನೆ ತುಂಬ ಗುಡುಗು ಸಿಡ್ಲು ಮಿಂಚು ಎಲ್ಲ ಇತ್ತಂತೆ, ಆಗಿಲ್ಲ ಅಂತೆ. ಅದು ಕೆಲಸದವ್ರಿಗೆ ಫೋನ್ ಮಾಡೋರು ಹೇಳಬೇಕಿತ್ತು, ಆ ಮದುವೆ ಮನೆ ಗಡಿ ಬಿಡಿಲ್ಲ, ಅದು ಏನೂ ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಏನೋ ಆಗದಿದ್ರೆ ಸಾಕಂದ್ರೆ ಪಂಪ್ ಗಿಮ್ ಸುಟ್ಟೋಗೋದು ಆ ಥರ ಏನೋ ಆಗದಿದ್ರೆ ಸಾಕು. ಎಲ್ಲರೂ ನಾನು ಇವ್ರು ಬರ್ದೇ ಹೋಗಿದ್ದು ನೋಡಿ, ಊರಾಗಿರೋರ್ನೆಲ್ಲ ಕಳಿಸಿ ನೀವು ಬಂದ್ರ ಅಂದಿಲ್ಲ. ಎಲ್ಲರೂ ಇದ್ರು ಅಂದರು. ಸೋಮವಾರ ಅಲ್ಲ, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಮನೆ ಕೆಲಸ ಮಾಡಿ ಮಕ್ಕಳು ಹೊಣ್ಸ್ಕೊಂಡು, ಅವರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಮಗೆ ಗಂಡ ಗುಂಡಿಗೆ ಯಾರು ಇಲ್ಲದೇನೆ ನಾವು ಹೋಗೋದು ಲೇಟು. ನಾವು ದಿನ ಹೋದ ತಕ್ಷಣ ನಾವೇ ಲೇಟ್. ಯಾಕೆ ಲೇಟು ಅನ್ನೋರು. ಏನಪ್ಪ ನನಗೆ ಕೆಲಸನೇ ಮುಗೀತಿರ್ಲಿಲ್ಲ. ನನಗೆ ಇಷ್ಟ ಆಯಿತು ಸೀರೆ ಕಲರು, ಚೆನ್ನಾಗಿದೆ ಅಲ್ಲ. ನಮ್ಮನೆಯವ್ರ ಸೆಲೆಕ್ಷನ್. ನಾನು ಹಂಗಾಗಿ ಸೀರೆ ತಗೊಂತಾನೆ. ಅವ್ರನ್ನ ಬಿಟ್ಟು ಹೋಗೋಕೆ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಅವ್ರ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಹಾಗಾಗಿ. ಮತ್ತೇನು ತಗೊಂಡ್ರೇನು ಬೇಡ ಅಂತ ಏನು ಅನ್ನಲ್ಲ ಅವರು. ಅವರಿಗೆ ಕೆಲವೊಂದು ಕಲರ್ ಅವರಿಗೆಲ್ಲೋ ಇಷ್ಟ ಆಗಲ್ಲ, ನಂಗೆಲ್ಲೋ ಇಷ್ಟ. ಆದರೂ ಎಲ್ಲ ಕಲರ್ ಒಂದು ಸೀರೆ ತೊಗೊಂಡಿದ್ದೀನಿ. ತಂಗಿ ಮದುವೆಗೆ ಉಡೋಣ ಅಂತ ಇದ್ದೀನಿ, ನೋಡೋಣ ಯಾವಾಗ ಅಂತ ಹೇಳಿ. ನಾನು ಹಾಗೇನೆ ಸೀರೆಗಳನ್ನ ಆ ಮದುವೆ ಟೈಮಿಗೆ ತಗೊಂಡು ಇಟ್ಕೊಳ್ಳಲ್ಲ. ನಾನು ಮುಂಚೆನೇ ಮಾಡೋದು, ತಗೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಆ ಟೈಮಲ್ಲಿ ಗಡಿ ಬಿಡಿ ಆಗಬಾರ್ದು ಅಂತ. ಅಂದರೂ ಬ್ಲೌಸ್ ನಾನು ಹಾಕಿ ನೋಡಲ್ಲ ನಾನು. ಇದು ಒಂದು ಸ್ವಲ್ಪ ತೋಳು ಲೂಸ್ ಆಗಿದೆ, ನಿನ್ನೆನೂ ಲೂಸ್ ಆಗಿತ್ತು. ಆಮೇಲೆ ಅದನ್ನೊಂಚೂರು ಹೊಲ್ಕೊಂಡೆ, ಅದು ತುಂಬ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದನ್ನು ಸ್ವಲ್ಪ ಮಾಡಿಸ್ಬೇಕು. ಅದು ಎರಡೂ ಕಡೆ ಸ್ಲೀವ್ಸು ಅಷ್ಟೊಂದು ಚೆನ್ನಾಗಾಗಿಲ್ಲ. ಮತ್ತು ಸ್ಕ್ಯಾಲ್ಪ್ ನೆಕ್ ಇಟ್ಟಿದ್ದೀನಿ, ಅದು ಕಾಣ್ತಾನೆ ಇಲ್ಲ, ಹಂಗಾಗಿದೆ. ಇದು ಬ್ಲೌಸ್ ಚೆನ್ನಾಗಾಗಿದೆ. ನಾನು ಅದಕ್ಕೆ ಎಂಬ್ರಾಯ್ಡ್ರಿ ಏನೂ ಮಾಡಿಸ್ತಲ್ಲ, ತುಂಬ ಸಿಂಪಲಾಗಿ ಹಾಕೊಳ್ಳೋಣ ಅಂತ ಹೇಳಿ. ಬ್ಲೌಸನ್ನೇ ಹೊಲಿಯೋದನ್ನೇ ಚೆನ್ನಾಗಿ ಹೊಲ್ಸೋಣ ಅಂತ ಹೇಳಿ. ಹೌದು, ಎಂಬ್ರಾಯ್ಡ್ರಿ ಮಾಡಿಸೋ ದುಡ್ಡಲ್ಲಿ ಒಂದು ಸೀರೆ ಬರುತ್ತೆ ಗೊತ್ತಾ, ಅಷ್ಟು ರೇಟು. ಎಂತಕ್ಕೆ ಸುಮ್ಮನೆ ದಂಡ ಅಂತ. ಎಂತದ್ರಿ ನಮ್ಮನೆಯವ್ರು ನೋಡ್ತಾ ಇದ್ದೀರಲ್ಲ, ಕಾಣ್ಕೈಗೆ ಹಾಕಿಲ್ಲಲ್ಲ. ಇವತ್ತು ದಾರೆ ಇರುತ್ತೆ, ಆಮೇಲೆ ಹಾಗೆ ರಿಸೆಪ್ಷನ್ ಇರುತ್ತೆ. ಬನ್ನಿ, ಈಗ ಸ್ವಲ್ಪ ಆದರೆ ವಿಡಿಯೋನ ಮಾಡ್ತೀನಿ. ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಪಾಪ ಎಲ್ಲರೂ ಕೇಳ್ತಾಯಿದ್ರು ಮಾಡಿದ್ದೀರಾ ವಿಡಿಯೋನ ಅಂತ. ನಂಗೆ ಒಂಥರ ಅಂತ ಅನಿಸುತ್ತೆ. ಹೋಗಿ ಎದುರುಗಡೆ ನಿಂತ್ಕೊಂಡು ಎಲ್ಲ ಮಾಡೋಕ್ಕೊಂಥರ ಅನ್ಸುತ್ತೆ. ನಮ್ಮ ಮನೇದಾದರೆ ನಾವು ಓಡಾಡ್ತಿರ್ತೀವಿ, ಮಾಡ್ಬೋದು. ಇಲ್ಲೂ ಮಾಡಿದ್ರೆ ಪಾಪ ಯಾರು ಏನು ಅನ್ನಲ್ಲ. ನಾನು ಕಂಫರ್ಟಬಲ್ ಇಲ್ಲ ಅಷ್ಟೇ ಅಲ್ಲ ರೀ. ಎಲ್ಲದಕ್ಕೂ ಅಂತಾರಪ್ಪ ನಿಮ್ಮ ಮನೆಗೆ. ಏನಾರು ಹೇಳ್ರಿ. ಹಾಂ, ಇದೆಂತ ಡೈಲಾಗ್ ಇದು? ನಿಮ್ಮ ಹತ್ರ ಮಾತಾ ಮೈಕ್ ಹಿಡಿಯೋದೇ ಬೇಡ ಮಠ. ಹೋದರೆ ನಾವು ಸೀದಾ ತಿಂಡಿಗೆ ಹೋದ್ವಿ. ತುಂಬ ಜನ ಇರಲಿಲ್ಲ, ಒಂದು ಸ್ವಲ್ಪ ಜನ ಮಾತ್ರ ಇದ್ದರು. ಹುಡುಗನ ಕಡೆಯವರೆಲ್ಲ ತಿಂಡಿಗೆ ಬರ್ತಾ ಇದ್ದರು. ಮುಹೂರ್ತ 12:15 ಇರೋದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದರು. ನೋಡ್ಬೋದು ಎದುರುಗಡೆ ಎಲ್ಲ ಖಾಲಿ ಇದೆ. ತಿಂಡಿ ಬಂದು ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಹಾಗೆ ಇದು ಬೀಟ್ರೋಟ್ ದೋಸೆ. ಚೆನ್ನಾಗಿತ್ತು ಒಂಥರ, ನಂಗೆ ಇಷ್ಟ ಆಯಿತು. ಇದು ಏನಿಲ್ಲ, ದೋಸೆ ಹಿಟ್ಟಿಗೆ ಬೀಟ್ರೋಟನ್ನು ರುಬ್ಬಿ ಹಾಕಿದ್ರು ಅಷ್ಟೇ. ರಸನೂ ಅಲ್ಲ, ರುಬ್ಬಿದ್ದನ್ನೇ ಹಾಕಿದ್ರು. ತಿಂಡಿ ಎಲ್ಲ ತಿಂದು ನಾವು ಕೂಡ ಹೋದ್ವಿ. ಮಂಟಪ ನೋಡಿ ಚೆನ್ನಾಗಿ ಮಾಡಿದರು. ಅಂದರೆ ಈಗ ಅಷ್ಟೇ ಮಧ್ಯ ಮಾಡ್ತಾರಲ್ವ. ಮುಂಚೆ ಎಲ್ಲ ನಮ್ಮ ಮದುವೆ ಟೈಮಲ್ಲಿ ಅಲ್ಲೇ ಒಂದು ಕಡೆ ಮೂಲೆಯಲ್ಲಿ ಮಾಡೋರು. ಇವಾಗ ಹಾಗಲ್ಲ, ದಾರೆ ಮಂಟಪನ ಸ್ಟೇಜ್ ಬಿಟ್ಬಿಟ್ಟು ಕೆಳಗಡೆ ತಂದು ಮಾಡ್ತಾರಲ್ವ, ಆ ಥರ ಮಾಡಿದರು. ಗೌರಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡ್ಬೋದು ಯಾರೂ ಬಂದಿರಲಿಲ್ಲ. ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಜನ ಈ ಕಡೆ ಕುತ್ಕೊಂಡಿದ್ವಿ ಅಷ್ಟೇ. ನಾವು ಹತ್ರದವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋದ್ವಿ. ಆಮೇಲೆ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡಿದ್ರು. ಈ ಮಂಟಪ ನೋಡಿದಾಗ, ಆಮೇಲೆ ನನಗೆ ಹೂವಿನ ಹಾರಗಳು ನೋಡಿದಾಗ ತುಂಬ ಅನಿಸೋದು, ಅಯ್ಯೋ ನಮ್ಮ ಮದುವೆ ಟೈಮಲ್ಲಿ ಇದೆಲ್ಲ ಇರಲಿಲ್ವಲ್ಲ ಅಂತ ಹೇಳಿ. ಸೋದ್ರ ಮಾವ ಮದುಮಗಳನ್ನ ಕರ್ಕೊಂಡು ಬರೋ ಪದ್ಧತಿ ನಮ್ಮಲ್ಲಿ ಇದೆ. ಗೌರಿ ಪೂಜೆ ಮಾಡಿಸ್ತಾ ಇದ್ದಾರೆ. ನಾನು ಈ ಕಡೆ ಕುತ್ಕೊಂಡಿರೋದಕ್ಕೆ ಗೌರಿ ಪೂಜೆ ಮಾಡೋದೆಲ್ಲ ಅಷ್ಟು ಕಾಣ್ತಾ ಇರಲಿಲ್ಲ. ನಂಗೆ ಆ ಹೂವಿನ ಹಾರ ಎಲ್ಲ ನೋಡಿದಾಗಂತೂ ಯಾವಾಗಲೂ ಅನಿಸೋದು ಎಷ್ಟು ಚೆನ್ನಾಗಿ. ನಮಗೆಲ್ಲ ಅವಾಗ ಬರೀ ಸುಗಂಧರಾಜ ಹೂವಿನ ಹಾರ
ಆ ಹೂವಿನ ಹಾರ ಹಾಕ್ಕೊಂಡ್ರೆ ಕುತ್ತಿಗೆ ಭಾರಕ್ಕೆ ಒಂದು ಕಡೆ ಭಾರ ಆಗ್ಬಿಡ್ತಾಯಿತ್ತು, ಆ ಥರ ಇತ್ತು. ಇವಾಗೆಲ್ಲ ಎಷ್ಟು ಚಂದ ಚಂದ ಹೂವಿನ ಗಳು ಬಂದಿದೆ. ಆ ಕಮಲದ ಹೂವಿನ ಹಾರ ಅದೆಲ್ಲ ನೋಡಿದಾಗ ನಮ್ಮ ಮದುವೆ ಟೈಮಲ್ಲೂ ಇದೆಲ್ಲ ಇರಬೇಕಿತ್ತು ಅಂತ ಅನಿಸುತ್ತೆ.
2:30ಗೆ ಧಾರೆ ಮುಹೂರ್ತ ಇತ್ತು. ನಾವು ಕೂಡ ಹೋಗಿ ಧಾರೆ ಎಲ್ಲ ಎರೆದು ಬಂದ್ವಿ. ನಾನು ವೀಡಿಯೋ ಫೋಟೋಸ್ ಯಾವುದೂ ತೊಗೊಂಡಿಲ್ಲ, ಯಾರೂ ನನಗೆ ಹೆಲ್ಪ್ ಮಾಡೋಕ್ಕೆ ಇರಲಿಲ್ಲಲ್ಲ. ಹಾಗಾಗಿ ಧಾರೆ ಆದ ತಕ್ಷಣ ನಮ್ಮಲ್ಲಿ ಬಾಗಿನ ಕೊಡಿಸ್ತಾರೆ 5 ಜನ ಮುತ್ತೈದೆಯರಿಗೆ. ಅವ್ರನ್ನೂ ಕೂಡ ಅಲ್ಲಿ ಸೈಡಿಗೆ ಕೂರಿಸಿದ್ರು. ಬಾಕಿ ಎಲ್ಲ ಶಾಸ್ತ್ರಗಳು ಕೂಡ ನಡೀತಾ ಇತ್ತು. ಧಾರೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಪಾಪ ರಿಸೆಪ್ಷನ್ಗೆ ಅವರಿಗೆ ಟೈಮ್ ಅಷ್ಟೊಂದು ಸಿಗೋದಿಲ್ಲ. ನಾವು ಹೋಗಿ ಊಟನೂ ಕೂಡ ಮಾಡ್ಕೊಂಡು ಬಂದು ಆಮೇಲೆ ನಾವು ಸ್ಟೇಜ್ಗೆ ಹೋದ್ವಿ. ಈ ಸಲನೂ ಹಾಗೆ ಆಯಿತು. ಅಂದರೆ ನಿನ್ನೆನೂ ಕೂಡ ನಾವು ಸ್ಟೇಜಿಗೆ ಹೋಗಿದ್ದು ಊಟ ಎಲ್ಲ ಮುಗಿದು ಬಂದ ಮೇಲೆ. ನಿನ್ನೆ ಅಂತೂ ತುಂಬ ಜನ ಇದ್ದರು. ಇವತ್ತು ಕೂಡ ಅಷ್ಟೇ 1200 ಜನನೋ ಏನೋ ಅಂತ ಹೇಳ್ತಾ ಇದ್ದರು. ಊಟ ಎಲ್ಲ ಆದಾಗ ಯಾರೂ ಇರಲಿಲ್ಲ. ಆಮೇಲೆ ನಾವೆಲ್ಲ ಹೋಗಿ ಮತ್ತು ಅವಳಿಗೆ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ಮದುವೆ ಎಲ್ಲ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹಾಗೆ ಹೊರಟ್ವಿ. ಮದುವೆ ಮನೆ ಎಲ್ಲ ಮುಗೀತು, ಊಟನೂ ಚೆನ್ನಾಗಿತ್ತು. ತುಂಬ ಜನ. ನಿನ್ನೆ ಒಂದು 2,000 ನಿನ್ನೆ ಒಂದು 2,000 ಜನ, ಇವತ್ತು 1,500 ಜನ. ಇವತ್ತೆಲ್ಲ ಬಳಗ ತುಂಬ ದೊಡ್ಡದ. ಹಂಗಾಗಿ ನಾವೇ ಮನೆಯವರೇ ಎಷ್ಟು ಜನ ಆಗ್ತೀವಿ ಗೊತ್ತಾ? ನಮ್ಮದೇ ಒಂದು ಅಷ್ಟೇ, ನಾವು ಸಣ್ಣ ಫಂಕ್ಷನ್ ಅಂದರೆ ಅಷ್ಟು ಜನ ಆಗ್ತೀವಿ. ನಮ್ಮ ಗಂಡನ ಮನೆ ಬಳಗ ಅಷ್ಟು ಚೆನ್ನಾಗಿತ್ತು. ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ನಂಗಂತೂ ಒಂದು ಆಕಳಕ್ಕೆ ಅಂದರೆ ನಿಲ್ಲಕ್ಕೆ ಆಗ್ತಾ ಇಲ್ಲ ನನಗೆ. ಅಲ್ಲಿ ದಾರೆನೂ ಲೇಟ, 12:30ಗಲ್ಲ ದಾರೆ, 12:30ಗೆ. 12:30 ಆದಮೇಲೆ ಮದುಮಕ್ಳು ಎಲ್ಲ ಮುಗಿಸಿ ಅವರು ಬಟ್ಟೆ ಹಂಚಿರು. ಈ ಬಟ್ಟೆ ಏನು ಬದಲಾಯಿಸ್ಲಿಲ್ಲ, ಹುಡುಗ ಬದಲಾಯಿಸಿದ ಅಷ್ಟೇ. ಹುಡುಗಿಗೆ ಟೈಮ್ ಇರಲಿಲ್ಲಲ್ಲ, ಹಾಗಾಗಿ ಅವಳು ಸ್ವಲ್ಪ ಹಂಗೆ ಒಂಚೂರು ಟಚಪ್ ಅಷ್ಟೇ ಮಾಡ್ಕೊಂಡ್ಳು. ನಂಗೆ ಕುತ್ಕೊಂಡ್ರೆ ಆಕಳಕ್ಕೆ ಅಂದರೆ ಆಕಳಕ್ಕೆ. ನಾನು ಆಕಳಿಸೋದು ನೋಡಿ ಎಲ್ಲರೂ ಅಂತ ಇದ್ರು. ನನ್ನ ನೋಡಿ ಸುಮಾರು ಜನ ಮತ್ತೆ ಆಕಳಕ್ಕೆ. ಅದು ಹಾಗೆ ಅಲ್ಲ, ಒಬ್ರು ನೋಡೋಕ್ಕೂ ಒಬ್ರಿಗೆ ಬರುತ್ತೆ. ಅದಕ್ಕೆ ನಮ್ಮನೆಯವರಿಗೆ ಪಾನ್ ಕೊಡ್ಸಿ ಅಂದ. ಅಲ್ಲಿ ತಿಂದೆ ಪಾನ್ನ, ಆದರೂ ಈಗಲೂ ಒಂಥರ ನಿದ್ದೆ ಬಂದಂಗೆ ಆಗ್ತಾ ಇದೆಯಾ. ಹಾಗಾಗಿ ಒಂದು ಪಾನ್ ತೊಗೊಳ್ಳೋಣ. ಅಲ್ಲಿ ಶಿವಮೊಗ್ಗದಲ್ಲಿ ನೋಡಿದ್ವಿ, ಬ್ಲೌಸ್ ಹೊಲಿಯೋಕ್ಕೆ ಕೊಡೋದಿತ್ತು. ಹೋಗಿ ಬ್ಲೌಸನ್ನ 2 ಹೊಲಿಯೋಕ್ಕೆ ಕೊಟ್ಟೆ. ಅವರು ಹೊಲಿಯೋರು ಇರಲಿಲ್ಲ, ಅವರ ಮಗಳಿದ್ರು. ಅವರೇ ಪರವಾಗಿಲ್ಲ ನಾನೇ ಇದು ಮಾಡ್ತೀನಿ ಕೊಡಿ ಅಂದರೆ 4:15ಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಅವರು ಎಷ್ಟು ಶಿಸ್ತು ಗೊತ್ತಾ, ಬೆಳಗ್ಗೆ ಬೇಗ ಬಂದು ಕೆಲಸ ಶುರು ಮಾಡಿರ್ತಾರಲ್ವ, ಮಧ್ಯಾಹ್ನ ಊಟಕ್ಕೆ ಹೋದರು ಸ್ವಿಚ್ ಆಫ್ ಮಾಡಿ ಇರ್ತಾರೆ ಮೊಬೈಲ್ನ. ಯಾರು ಫೋನ್ ಬಂದರೂ ಎತ್ತಲ್ಲ. 4:15ಗೆ ಫೋನ್ ಮಾಡಿ ಸಿಗ್ತಾರೆ. ಅಂದರೆ ಅದು 5 ಗಂಟೆಗೆ ಮಾಡ್ತೀನಿ. ಒಂದು ರೇಷ್ಮೆ ಸೀರೆ ಕೊಟ್ಟಿದ್ದೀನ, ಹಾಗಾಗಿ ಅದಕ್ಕೆ ಎಂಬ್ರಾಯ್ಡ್ರಿ ಅದೆಲ್ಲ ಹಿಂಗೆ ಅಂತ ಅವ್ರ ಮಗಳಿಗೆ ಹೇಳಿದ್ರು. ಒಂದು ಡಿಸೈನ್ನ ನನಗೆ ಮಷಿನ್ ವರ್ಕ್ ಮಾಡ್ಸೋಣ ಅಂತ ಇದ್ದೀನಿ ನಾನು. ಒಂದು ನಿಮಿಷ ಕೊಟ್ಟೆ ರೀ ತಗೊಳ್ತೀನಿ. ಫೋನ್ಪೇನಾ? ನಮ್ಮ ಮನೆಯವ್ರಿಗೆ ಕಲ್ತಾಗಿಂದ ಫೋನ್ಪೇ ಗೂಗಲ್ ಪೇಲೇ ದುಡ್ಡು ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಅದೇ ಮಿಷನ್ ಅವ್ರ ಮಗಳು ಸಿಲ್ಕ್ ಸೀರೆ ಅಲ್ಲ, ಮಿಷನ್ದು ಬೇಡ, ಇದನ್ನು ಮಾಡಿಸಿ ಅಂದರು. ನಾನು ಹ್ಯಾಂಡ್ ವರ್ಕ್ ಅವ್ರ ಹತ್ರ ಮಾಡಿಸಿಲ್ಲ, ಹಾಗಾಗಿ ನಾನು ಬೇಡ ಮಿಷನ್ದೇ ಮಾಡಿ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತು, ನಾವು ಹೇಳೋದಕ್ಕಿಂತ ಅವರೇ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಡಿಸೈನ್ ಎಲ್ಲ ಮಾಡ್ಸೋಣ ಅಂತ ಇದ್ದೀನಿ. ತುಂಬ ರೇಟು ಬೇಡ ಅಂತ ಸುಮ್ಮನೆ ಅದೇ ಇದರಲ್ಲಿ ಒಂದು ಸೀರೆ ಬರುತ್ತೆ. ಹಾಗಾಗಿ ಈಗ ಬ್ಲೌಸ್ ಎಲ್ಲ ಎಂಬ್ರಾಯ್ಡ್ರಿ ಏನಿಲ್ಲ ನೋಡಿ, ಇದೇ ಥರ ಸಿಂಪಲ್. ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಉಳಿದಿರೋ ಕೆಲಸ ರಾತ್ರಿ ಏನು ಮಾಡೋದಂತ. ರಾತ್ರಿನೂ ಒಂದು ಮದುವೆ ಮನೆ ಇದೆ. ನಮ್ಮನೆಯವ್ರು ಬಾ ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ನಿನ್ನೆ ಆಶಾ ಬಂದಿದ್ಲಲ್ಲ, ಅವಳು ಹೇಳ್ತಾ ಇದ್ಲು ಬರ್ರಿ ನಾನು ಬರ್ತೀನಿ ಅಂತ ಇದ್ಲು. 5-6 ದಿನದಿಂದ ಮದುವೆ ಮನೆ ಮಾಡಿದ್ದೀವ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವರು ಹೋಗ್ತಾರಲ್ಲ ಅನ್ನೋದು ಗೊತ್ತಿಲ್ಲ. ಅವರಿಗೂ ನಿದ್ದೆ ಹೆಣ್ಣು ಹೊಡ್ಸೋಗೋಣ ಅಂತ. ಅವ್ರು ನನ್ನಿಂದ ಸಾಧ್ಯನೇ ಇಲ್ಲ, ನಡಿ ಹೋಗೋಣ ಅಂತ ಕರ್ಕೊಂಡು ಬಂದರು. ಅದೇ ಮನೆಗೆ ಹೊರಟ್ವಿ. ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲ ಫಂಕ್ಷನು ತುಂಬ ಚೆನ್ನಾಗಾಯಿತು. ಒಂಥರ ಹಳೆ ಕಾಲದಲ್ಲಿ ಮದುವೆ ಆಗ್ತಿತ್ತಲ್ವ, ಅದೇ ಥರ ಆಯಿತು. ಅಂದರೆ 5-6 ದಿನ ಮದುವೆ ನಡೀತಿತ್ತಲ್ಲ, ಈ ಸಲ ಹಾಗೆ ಆಯಿತು. 7-8 ದಿನ, 5-6 ದಿನನೇ ಆಗಿತ್ತು ಅನಿಸುತ್ತೆ. ನಾವು ಅವ್ರ ಮನೆಗೆ ಹೋಗಿ ಮಲಗ್ದೊಳಗೆ ಎಚ್ಚರನೇ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ವಿ ಇಬ್ಬರೂ. ನಾನಂತೂ ಕಲ್ಯಾಣ ಮಂಟಪದಲ್ಲೇ ಆಕಳಿಸಿ ಇಟ್ಟೆ, ಅಷ್ಟು ಸಾಕಾದಂಗೆ ಆಗ್ಬಿಡ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಮದುವೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.